Welcome our GH Maths 2 CET or JE question. In a triangle PQR, if 3 sin P plus 4 cos Q, 3 sin P plus 4 cos Q is equal to 6, and 4 sin Q plus 3 cos P is equal to 1, then acute angle R is equal to, question clearly observe ಮಾಡಿ, in a triangle PQR, if 3 sin P plus 4 cos Q is equal to 6 and 4 sin Q plus 3 cos P is equal to 1, ಇಲ್ಲಿ ಪಿ ಕ್ಯೂ ಇದೆ, ಇಲ್ಲಿ ಕ್ಯೂ ಪಿ ಇದೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ, ಕ್ವಶನ್ ನೇಚರ್ ಅರ್ಥ ಮಾಡ್ಕೊಬೇಕು. ಈಸ್ ಈಕ್ವಲ್ ಟು 1, ದೆನ್ ಅಕ್ಯೂಟ್ ಆ್ಯಂಗಲ್ ಇ ಆರ್ ಇಸ್ ಈಕ್ವಲ್ ಟು, ನೋಡಿ ನಿಮ್ಮ ಕ್ವಶನ್ಲೆಲ್ಲೂ ಆರ್ ಅಂತ ಇಲ್ಲ, ಇದೆಯಾ ನೋಡಿ, ಪಿ ಕ್ಯೂ ಇದೆ, ಇಲ್ಲಿ ಕ್ಯೂ ಪಿ ಇದೆ. ಕ್ವಶನ್ ಒಳಗಡೆ ಆರ್ ಅಂತ ಎಲ್ಲೂ ಇಲ್ಲ, ಬಟ್ ಕ್ವಶನ್ ಕೇಳೋದು ಆರ್ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇದ್ರ ನೇಚರನ್ನು ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕ್ವಶನ್ನೇ ರಾಂಗ್ ಇರಬೇಕು, ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಪಿ ಇದೆ, ಇಲ್ಲಿ ಪಿ ಕ್ಯೂ ಇದೆ, ಇಲ್ಲೂ ಪಿ ಕ್ಯೂ ಇರಬೇಕಾಗಿತ್ತು, ಆ ಥರ ಏನಿಲ್ಲ. ಓಕೆ, ಕ್ವಶನ್ಸ್ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಎಷ್ಟೋ ಸಲ ಕ್ವಶನ್ ನೋಡಿದ ತಕ್ಷಣ ಕ್ವಶನ್ ರಾಂಗ್ ಇರ್ಬೋದು, ಮತ್ತು ಇದ್ರೊಳಗಡೆ ಇಲ್ಲೂ ಆರ್ ಇಲ್ಲ, ಕ್ವಶನ್ ಕೇಳೋದು ಆರು, ಈ ಥರ ಎಲ್ಲ ಥಿಂಕಿಂಗ್ ಬಂದ್ಬಿಡುತ್ತೆ. ಓಕೆ, ಕ್ವಶನ್ಸು 99% 100% ರಾಂಗ್ ಕೊಡೋಕ್ಕೆ ಹೋಗೋದಿಲ್ಲ. ಓಕೆ, ಈಗ ನಿಮ್ಗೆ ಎಕ್ಸಾಮ್ಗೆ ನಾನು ಪಿ ಕ್ಯೂ ಕೇಳಿದ್ದೇನೆ, ಇಲ್ಲಿ ಎಕ್ಸ್ ವೈ ಕೇಳ್ಬೋದು, ಇಲ್ಲಿ ಎಕ್ಸ್ ವೈ ಕೇಳಿದ್ರೆ ಇಲ್ಲಿ ವೈ ಎಕ್ಸ್ ಆಗುತ್ತೆ. ಓಕೆ, ಯಾವ ಥರ ಬೇಕಾದ್ರೂ ಕೇಳ್ಬೋದು. ಆ್ಯಂಗಲ್ಸ್ ಆರ್ ಡಿನೋಟೆಡ್ ಇನ್ ಡಿಫ್ರೆಂಟ್ ವೇ. ಇಲ್ಲಿ ತೀಟಾ ಫೈ, ತೀಟಾ ಅಂತ ಕೇಳ್ಬೋದು, ಇಲ್ಲಿ ಫೈ ಅಂತ ಕೇಳ್ಬೋದು. ಅವಾಗ ಇಲ್ಲಿ ಫೈ ಆಗುತ್ತೆ, ಇಲ್ಲಿ ತೀಟಾ ಆಗುತ್ತೆ. ಓಕೆ, ಚೇಂಜಸ್ ಏನು ಬೇಕಾದ್ರೂ ಮಾಡ್ಬೋದು. ನಾವು ಪ್ರಾಬ್ಲಮ್ಸ್ ಅದಕ್ಕೆ ಹೇಳೋದು, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದೇನೋ, ಪ್ರಾಕ್ಟೀಸ್ ಮಾಡಿ. ಆ್ಯಂಗಲ್ ಚೇಂಜ್ ಮಾಡ್ಬೋದು, ವ್ಯಾಲ್ಯೂಸ್ ಚೇಂಜ್ ಮಾಡ್ಬೋದು, ಮಾಡೋ ಮೆಥಡನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಸೊಲ್ಯೂಷನ್ನ ಕಂಡುಹಿಡ್ಕೊಳ್ಳೋಣ. ಫಸ್ಟ್ ರೈಟ್ ದ ಗಿವನ್ ಈಕ್ವೇಷನ್. 3 sin P ಪ್ಲಸ್ 4 cos Q ಈಸ್ ಈಕ್ವಲ್ ಟು 6, ಕಾಲ್ ಇಟ್ ಆಸ್ 1 ಅಂತ ಕರಿತೇನೆ. ನೆಕ್ಸ್ಟ್ 4 sin Q ಪ್ಲಸ್ 3 cos P ಈಸ್ ಈಕ್ವಲ್ ಟು 1, ಕಾಲ್ ಇಟ್ ಆಸ್ 2. ಇದನ್ನು ಸ್ಕ್ವೇರಿಂಗ್ ಮಾಡ್ತೇನೆ. ಸ್ಕ್ವೇರಿಂಗ್ ಆ್ಯಂಡ್ ಆ್ಯಡಿಂಗ್ 1 and 2. ಓಕೆ, ಇದನ್ನು ಸ್ಕ್ವೇರ್ ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ, ಆ್ಯಡಿಂಗ್ 1 and 2. ಈಗ ಇಲ್ಲಿ 2 ಟರ್ಮ್ ಮಧ್ಯದಲ್ಲಿ ಪ್ಲಸ್ ಇದೆ, 2 ಟರ್ಮ್ ಮಧ್ಯದಲ್ಲಿ ಪ್ಲಸ್ ಇರ್ಬೋದು, ಅಥವಾ 2 ಟರ್ಮ್ ಮಧ್ಯದಲ್ಲಿ ಮೈನಸ್ ಇರ್ಬೋದು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದಕ್ಕೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು, ಇದಕ್ಕೂ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವೇರ್ a ಅಂದರೆ 3 sin P, b ಅಂದರೆ 4 cos Q, ಇಲ್ಲಿ a ಅಂದರೆ 4 sin Q, b ಅಂದರೆ 3 cos P. ಓಕೆ, ಸ್ಕ್ವೇರ್ ಮಾಡ್ತಾ ಇದ್ದಾನೆ. ಸ್ಟೆಪ್ಸು ರೆಡ್ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂದರೆ a ಸ್ಕ್ವೇರ್ ಅಂದರೆ ಎಷ್ಟಾಯ್ತಿದ್ದು, 9 sin ಸ್ಕ್ವೇರ್ P, 9 sin ಸ್ಕ್ವೇರ್ P ಪ್ಲಸ್ 4 ಸ್ಕ್ವೇರ್ ಮಾಡಿದ್ರೆ 16 cos ಸ್ಕ್ವೇರ್ Q ಪ್ಲಸ್ Q ಪ್ಲಸ್ 2ab, 2 ಇಂಟು a ಅಂದರೆ 3 sin P ಇಂಟು b ಅಂದರೆ 4 cos Q, 4 cos Q ಈಸ್ ಈಕ್ವಲ್ ಟು, ಇದನ್ನು ಸ್ಕ್ವೇರ್ ಮಾಡಬೇಕು, 36 ಆಯಿತು. ಕ್ಲಿಯರ್? then can be written as in order 9 sin square P plus 16 cos square Q plus 4 into 2 8 sin P into cos Q is equal to 36. Okay, is equal to 36.
ಸಿಮಿಲರ್ಲಿ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತಾ ಇದ್ದೇನೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅಗೈನ್ ಎ ಸ್ಕ್ವೇರ್ ಅಂದರೆ 16 ಸೈನ್ ಸ್ಕ್ವೇರ್ ಕ್ಯೂ ಪ್ಲಸ್ 9 ಕಾಸ್ ಸ್ಕ್ವೇರ್ ಪಿ ಪ್ಲಸ್ 2 ಇಂಟು ಎ ಅಂದರೆ 4 ಸೈನ್ ಕ್ಯೂ. ಯಾಕಂದರೆ ಎ ಅಂದರೆ ಇಲ್ಲಿ 3 ಬರಬೇಕಾಯ್ತಲ್ಲ, 3 ಅದು ಎಷ್ಟಾಯಿತು? 3 ಇಂಟು 2 6, 6 ಇಂಟು 4 24, 24. ಕ್ಲಿಯರ್? 2ab. ಎ ಅಂದರೆ 3 ಸೈನ್ ಪಿ, ಬಿ ಅಂದರೆ 4 ಕಾಸ್ ಕ್ಯೂ. 3 ಮತ್ತು 4 12, 24 ಸೈನ್ ಪಿ ಇಂಟು ಕಾಸ್ ಕ್ಯೂ. 2 ಇಂಟು ಎ ಅಂದರೆ 4 ಸೈನ್ ಕ್ಯೂ ಇಂಟು ಬಿ 3 ಕಾಸ್ ಪಿ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದರೆ 1. ಈಗ ಇಲ್ಲಿ 36 ಮತ್ತು ಇದು 1, ಇದನ್ನು ಕಾಲಿಟ್ ಆಸ್ 3 ಅಂತ ಕರಿತಾನೆ, ಕಾಲಿಟ್ ಆಸ್ 4 ಅಂತ ಕರೀತಾರೆ. ಈಗ ಲೈಕ್ ಟರ್ಮ್ಸ್ ಇಲ್ಲಿ ಸೈನ್ ಸ್ಕ್ವೇರ್ ಪಿ, 9 ಸೈನ್ ಸ್ಕ್ವೇರ್ ಪಿ ಇರೋದು ಯಾವುದು? ಇಲ್ಲೊಂದಿದೆ ನೋಡಿ, 9 ಸೈನ್ ಸ್ಕ್ವೇರ್ ಪಿ, 9 ಕಾಸ್ ಸ್ಕ್ವೇರ್ ಪಿ. ಇವೆರಡರಲ್ಲಿ ಕಾಮನ್ ತೆಗಿತಾನೆ, ಆ್ಯಡ್ ಮಾಡು ಅಂತ ಹೇಳಿದ್ವಲ್ಲ. ಆ್ಯಡಿಂಗ್ 1 ಇಂಟು ಅಂದರೆ ಸೈನ್ ಸ್ಕ್ವೇರ್ ಪಿ ಕಾಸ್ ಸ್ಕ್ವೇರ್ ಪಿ, ಪಕ್ಕದ 9 ಇದೆ, 9 ಇಂಟು ಸೈನ್ ಸ್ಕ್ವೇರ್ ಪಿ ಪ್ಲಸ್ ಕಾಸ್ ಸ್ಕ್ವೇರ್ ಪಿ ಇಸ್ ದಿ ಬೈ ಐಡೆಂಟಿಟಿ ಫಾರ್ಮುಲಾ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1. ನೆಕ್ಸ್ಟ್ 16 ಕಾಸ್ ಸ್ಕ್ವೇರ್ ಕ್ಯೂ ಪ್ಲಸ್ 16 ಸೈನ್ ಸ್ಕ್ವೇರ್ ಕ್ಯೂ ಪ್ಲಸ್ 16 ಇಂಟು ಸೈನ್ ಸ್ಕ್ವೇರ್ ಕ್ಯೂ ಪ್ಲಸ್ ಕಾಸ್ ಸ್ಕ್ವೇರ್ ಕ್ಯೂ ಇಸ್ ದಿ ಬಟ್ 1 ಪ್ಲಸ್ ಇಲ್ಲಿ 24, ಇಲ್ಲೂ 24, 4 12, 12 24. ಓಕೆ, 24 ಕಾಮನ್ ತೆಗಿತೇನೆ. 24 ಕಾಮನ್ ತೆಗೆದ್ರೆ ಏನಾಯಿತು? ಸೈನ್ ಪಿ ಇಂಟು ಕಾಸ್ ಕ್ಯೂ ಪ್ಲಸ್ ಕಾಸ್ ಪಿ ಇಂಟು ಸೈನ್ ಕ್ಯೂ ಈಸ್ ಈಕ್ವಲ್ ಟು 36 ಪ್ಲಸ್ 1 ರೈಟ್ ಸೈಡ್ ಎಷ್ಟಾಯಿತು? 37. ಕ್ಲಿಯರ್? ನೆಕ್ಸ್ಟ್ 16 1 16, 9 1 9, 16 ಪ್ಲಸ್ 9 25 ಪ್ಲಸ್ 24 ಇಂಟು ಬ್ರ್ಯಾಕೆಟಲ್ಲಿ ನೋಡಿ ಸೈನ್ ಪಿ ಇಂಟು ಕಾಸ್ ಕ್ಯೂ ಪ್ಲಸ್ ಕಾಸ್ ಪಿ ಇಂಟು ಸೈನ್ ಕ್ಯೂ. ಯಾವ ಫಾರ್ಮುಲಾ ಇದೆ? ಸೈನ್ ಆಫ್ ಎ ಪ್ಲಸ್ ಬಿ, ಕಾಂಪೌಂಡ್ ಆ್ಯಂಗಲ್ ಫಾರ್ಮುಲಾ. ಓಕೆ, ನಾನೆಲ್ಲ ಫಾರ್ಮುಲಾನ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೈನ್ ಆಫ್ ಎ ಪ್ಲಸ್ ಬಿ, ಸೈನ್ ಎ ಇಂಟು ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ಎ ಪ್ಲಸ್ಸಲ್ಲಿ ಪಿ ಇದೆ, ಬಿ ಪ್ಲಸ್ಸಲ್ಲಿ ಕ್ಯೂ ಇದೆ. ಏನಂತ ಬರೀಬೋದು ನಾವು? ಸೈನ್ ಆಫ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 37. 24 ಟೈಮ್ಸ್ ಆಫ್ ಸೈನ್ ಆಫ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 37. 25 ರೈಟ್ಗೆ ಹೋದರೆ ಎಷ್ಟಾಯಿತು? -25. ಈ 25 ಇದೆಯಲ್ಲ, ರೈಟ್ ಸೈಡ್ಗೆ ಹೋದರೆ -25. 24 ಇಂಟು ಸೈನ್ ಆಫ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 37 - 25 ಇಸ್ ನಥಿಂಗ್ ಬಟ್ ವಾಟ್? 7 2 1 12. ಓಕೆ, 37 - 25 ಇಸ್ ನಥಿಂಗ್ ಬಟ್ 12. 7 ರಾಗ 5 ಹೋದರೆ 2, 3 ರಾಗ 2 ಹೋದರೆ 1. ಅಗೈನ್ 12 1s 12 2s 2 ಸೈನ್ ಆಫ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 1. ಕ್ಲಿಯರ್ಲಿ ಸೈನ್ ಆಫ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 1/2. ವೇರ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 1, ನಾವು ಸೈನ್ ತೀಟಾ ಈಸ್ ಈಕ್ವಲ್ ಟು 1/2 ಅಂತ ಬರೆದ್ರೆ ತೀಟಾ ಈಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 30 ಡಿಗ್ರಿ. ಆರ್ ನೋಡಿ, ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಆರ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಪಾಸಿಟಿವ್. ಓಕೆ, ಈ ಸೈನ್ಸ್ ಬಗ್ಗೆ, ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದೇನೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದೇನು, ನನ್ನ ವಿಡಿಯೋಗಳನ್ನು ಪ್ರಾಪರಾಗಿ ಆರ್ಡ್ರಾಗಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದರೆ ಪ್ರತಿಯೊಂದು ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ನಾನೇನಾದರೂ ಇಲ್ಲಿ ಪ್ರಾಬ್ಲಮ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಫಾರ್ಮುಲಾಗಳನ್ನು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿರ್ತೇನೆ. ಇಲ್ಲಿ 30 ಡಿಗ್ರಿ ಆಯಿತು. ಇನ್ನೊಂದು ಯಾವುದು ಬರುತ್ತೆ? 150 ಡಿಗ್ರಿ ಬರುತ್ತೆ. 2 ಆ್ಯಂಗಲ್ ಬರುತ್ತೆ. ನಿನ್ನ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ. ಆಪ್ಷನ್ ಎ ಈಸ್ ಈಕ್ವಲ್ ಟು π/4, ಆಪ್ಷನ್ ಬಿ ಈಸ್ ಈಕ್ವಲ್ ಟು 3π/4, ಆಪ್ಷನ್ ಸಿ ಈಸ್ ಈಕ್ವಲ್ ಟು 5π/6, ಆಪ್ಷನ್ ಡಿ ಈಸ್ ಈಕ್ವಲ್ ಟು π/6. 4 ಆಪ್ಷನ್ಸು. π/4 ಕೊಟ್ಟಿದ್ದಾರೆ, 3π/4 ಕೊಟ್ಟಿದ್ದಾರೆ, 5π/6 ಕೊಟ್ಟಿದ್ದಾರೆ, π/6 ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ನಲ್ಲಿ ಹೆಂಗೆ ಕೇಳಿದ್ದಾರೆ? ಅಕ್ಯೂಟ್ ಆ್ಯಂಗಲ್ ಆರ್. ಅಕ್ಯೂಟ್ ಆ್ಯಂಗಲ್ ಅಂದ್ರೇನು? ಲೆಸ್ ದೆನ್ 90 ಡಿಗ್ರಿ. ಅಬ್ಟ್ಯೂಸ್ ಆ್ಯಂಗಲ್ ಅಂದರೆ ಗ್ರೇಟರ್ ದೆನ್ 90 ಡಿಗ್ರಿ. ಈಗ ನಾವು ಈ ಕ್ವಶನ್ಸಲ್ಲಿ ಅರ್ಧ ಸಿಕ್ಕೋಬಿಟ್ಟಿರುತ್ತೆ ಆನ್ಸರು.
ಅಕ್ಯೂಟ್ ಆ್ಯಂಗಲ್ ಅಂದಾಗ ಲೆಸ್ ದೆನ್ 90 ಡಿಗ್ರಿ, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಓಕೆ, ಅವರು ಬರೀ ಆ್ಯಂಗಲ್ ಅಂತ ಕೇಳಿದರೆ ನಮಗಿಲ್ಲಿ ಕನ್ಫ್ಯೂಸ್ ಆಗೋದು. ಆ್ಯಂಗಲ್ ಅಂದಾಗ 30 ಡಿಗ್ರಿನೂ ಬರುತ್ತೆ, 150ನೂ ಬರುತ್ತೆ, ಎರಡೂ ಬರುತ್ತೆ, ಯಾವ್ದು ಆನ್ಸರ್ ಹೇಳಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಎರಡೂ ಕೊಟ್ಟಿರ್ತಾರೆ ನೋಡಿ. 5/4 ಅಂದರೆ 45 ಡಿಗ್ರಿ, 3π/4 ಅಂದರೆ 135 ಡಿಗ್ರಿ, 5/6 ಅಂದರೆ 35 150 ಡಿಗ್ರಿ ನೋಡಿ, ಎರಡೂ ಕೊಟ್ಟಿದ್ದಾರೆ. 130 ಡಿಗ್ರಿ 150 ಡಿಗ್ರಿನೂ ಕೊಟ್ಟಿದ್ದಾರೆ, ಮತ್ತು 5/6 30 ಡಿಗ್ರಿನೂ ಕೊಟ್ಟಿದ್ದಾರೆ. ಇಲ್ಲಿ 30 ಡಿಗ್ರಿನೂ ಇದೆ, 150 ಡಿಗ್ರಿನೂ ಇದೆ. ನಿನ್ನ ಆಪ್ಷನ್ಸಲ್ಲಿ 30 ಡಿಗ್ರಿನೂ ಇದೆ, 150 ಡಿಗ್ರಿನೂ ಇದೆ. ಓಕೆ, ಎರಡರಲ್ಲಿ ಯಾವ್ದು ಹಾಕಬೇಕು ಅದೇ ನಿಮಗೆ ಕನ್ಫ್ಯೂಸ್ ಆಗೋ ಥರ ಕ್ವಶನ್ಸ್ ಕೊಡೋದು. ಇಲ್ಲಿ sin θ = 1/2 ಅಂದಾಗ 30 ಡಿಗ್ರಿನೂ ವ್ಯಾಲಿಡ್ ಆಗುತ್ತೆ. sin 30 is also 1/2, sin 150 is also 1/2. ಬಿಕಾಸ್ 150ನ ಏನಂತ ಬರ್ಕೊಂತೀರಿ, 150 is equal to 180 - 30. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಸೈನ್ ಮಾಡ್ತೇನೆ. sin of 180 - 30 is equal to, sin is positive in second quadrant, sin 30ನೇ ಆಯಿತು, ಅದಕ್ಕೂ ಆನ್ಸರ್ 1/2 ಬರುತ್ತೆ. ಅದಕ್ಕೆ sin 150ನೂ 1/2 ಆಗುತ್ತೆ, sin 30ನೂ 1/2 ಆಗುತ್ತೆ. ಇನ್ನು ಆಪ್ಷನ್ಸಲ್ಲಿ 5π/6 ಕೊಟ್ಟಿದ್ದಾರೆ, 5/6 ಕೊಟ್ಟಿದ್ದಾರೆ. ಈಗ ಎರಡರಲ್ಲಿ ಆನ್ಸರ್ ಯಾವುದು ಅಂತ ಹೇಳ್ಬೇಕಲ್ಲ ನಾವು. ಕ್ವಶನ್ಸ್ ಒಳಗಡೆ ನಿಮಗೆ ಸಿಕ್ಕೋಗಿರುತ್ತೆ ಕ್ಲೂ. ಏನೋ ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ. ಅಲ್ಲಿಗೆ ಇದು ಹೋಯ್ತು, ಇದು ಹೋಯ್ತು, ಇವೆರಡನ್ನ ಆಲ್ರೆಡಿ ರಿಮೂವ್ ಮಾಡ್ಕೊಬೋದು ಕ್ವಶನ್ಸ್ ಪ್ರಕಾರ. ಇಲ್ಲ 5/4 ಬರೀಬೇಕು, ಇಲ್ಲ 5/6. 5/6 ಅಂದರೆ 30 ಡಿಗ್ರಿ, 5/4 ಅಂದರೆ 45. ಇಲ್ಲಿ 5/6 30 ಡಿಗ್ರಿ. ಆನ್ಸರ್ ಏನು ಹೇಳ್ತಾರೆ, 30 ಡಿಗ್ರಿ ಅಂತ ಹೇಳ್ಬೋದು. ವಾಟ್ ಇಸ್ ದ ಆನ್ಸರ್, 30 ಡಿಗ್ರಿ. ಆಮೇಲೆ 30 ಡಿಗ್ರಿ ಅಂತ ಏನೋ ಹೇಳಿದೆ, ಬಟ್ ನಮಗೆ ಕ್ವಶನ್ ಇಲ್ಲಿ P+Q ಅಂತ ಇದೆ, ಇಲ್ಲಿರೋದೇನೋ R ಅಂತ ಇದೆ. ಇಲ್ಲಿ P+Q ಅಂತ ಇದೆ, ಇಲ್ಲಿರೋದು R. ಕ್ವಶನ್ಸ್ ಒಳಗೆ ಇರೋದು R, ಇಲ್ಲಿ ಬಂದಿರೋದು ನಿಮಗೆ P+Q ಬಂದಿದೆ. sin of P+Q is equal to 1/2, P+Q is equal to 1/2 ಅಂದರೆ 1/2 ಅಂದರೆ ಎಷ್ಟಾಯಿತು, 5/6 ಆಯಿತು. ಬಟ್ ನಮಗೆ ಕ್ವಶನ್ ಕೇಳಿರೋದು P+Q ಕೇಳಿರಲ್ಲ, ಇಲ್ಲಿ R ಕೇಳಿದ್ದಾರೆ. ಹೌ ಟು ಫೈಂಡ್ ಔಟ್ R ಅಂದರೆ ಕೇರ್ಫುಲ್ ಅಬ್ಸರ್ವ್ ಮಾಡಿ. ಇನ್ ಎನಿ ಟ್ರಯಾಂಗಲ್ ಸಮ್ ಆಫ್ 3 angles is equal to 180 ಡಿಗ್ರಿ. P+Q plus R is equal to 180 degree. P+Q is equal to 180 minus R. ಅಲ್ಲಿಗೆ sin of P+Q is equal to sin of 180 minus R. ಅಲ್ಲಿಗೆ sin of P+Q ಪ್ಲಸ್ ಅಲ್ಲಿ ಏನು ಬರಿಬೋದು ನಾವು, sin of 180 minus R ಅಂತ ಬರಿಬೋದು, ಈಸ್ ಈಕ್ವಲ್ ಟು 1/2. sin of 180 minus θ ಫಾರ್ಮುಲ್ ಇದೆ. ಸೆಕೆಂಡ್ ಕ್ವಾಡ್ರೆಂಟು sin ಈಸ್ ಪಾಸಿಟಿವ್, 180 ಇದ್ದಾಗ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಡಸ್ ನಾಟ್ ಚೇಂಜ್. sin R ಈಸ್ ಈಕ್ವಲ್ ಟು sin 180 minus sin R ಈಸ್ ಈಕ್ವಲ್ ಟು 1/2. R ಈಸ್ ಈಕ್ವಲ್ ಟು ಹೌ ಮಚ್, 30 ಡಿಗ್ರಿ ಆರ್ 5/6. 30 ಡಿಗ್ರಿ ಅಂದರೆ ಒಂದೇ, 5/6 ಅಂದರೆ ಒಂದೇ. ಈ ಥರ ವೆರಿ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ನ ಅರ್ಥ ಮಾಡ್ಕೊಬೇಕು. ಆವಾಗ ಮಾತ್ರ ನೋಡಿ, ಎರಡು ಆನ್ಸರೂ ಇದೆ, 150ನೂ ಬರುತ್ತೆ, 30ನೂ ಬರುತ್ತೆ. ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯಾಕೆ ರೀಸನ್ಸ್ ಕೊಟ್ಟಿದ್ದಾನೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ವಿತೌಟ್ ಎಕ್ಸ್ಪ್ಲನೇಷನ್ನು ಆನ್ಸರನ್ನು ನಾವು ಬರೆಯೋಕ್ಕೆ ಬರಲ್ಲ. ಓಕೆ, ಆನ್ಸರ್ ಈಸ್ 5/6. ಆನ್ಸರ್ ಈಸ್ 5/6. ಓಕೆ, ಕ್ಲಿಯರ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಇಂಪಾರ್ಟೆಂಟ್ ರಿಸಲ್ಟ್ಸನ್ನು, ಇಂಪಾರ್ಟೆಂಟ್ ಇನ್ ದ ಸೆನ್ಸ್ ಒಂದು ಪ್ರಾಬ್ಲಮ್ ಮಾಡಿ ನಾನು ಇಂಪಾರ್ಟೆಂಟ್ ಅಂತ ಪದ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಒಂದು ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ರಿಲೇಟೆಡಾಗಿ ನಂಬರ್ ಆಫ್ ಫಾರ್ಮುಲಾ ಅಪ್ಲೈ ಮಾಡಿರ್ತೇನೆ, ನಂಬರ್ ಆಫ್ ಎಕ್ಸ್ಪ್ಲನೇಷನ್ ಇರುತ್ತೆ. ಬೇರೆ ಪ್ರಾಬ್ಲಮ್ಸ್ಗೂ ಮೋಟಿವೇಶನ್ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಇಲ್ಲಿ ಮಾಡೋ ಕ್ವಶನ್ಸ್ ಕೇಳ್ತಾರೆ ಅನ್ನೋ ಮೈಂಡಲ್ಲ. ಇದೊಂದು ಕ್ವಶನ್ಸಲ್ಲಿ ಏನೇನು ರಿಸಲ್ಟು ಫಾರ್ಮುಲಾಗಳನ್ನು ಅಪ್ಲೈ ಮಾಡ್ಕೊಂಡು ಮಾಡ್ತೇನೆ, ಆ ಫಾರ್ಮುಲಾಗಳು ಬೇರೆ ಪ್ರಾಬ್ಲಮ್ಸ್ಗೂ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು, ಅಂಥ ಪ್ರಾಬ್ಲಮ್ಸನ್ನು ತೊಗೊಂಡಿರ್ತೇನೆ. ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಅನ್ನೋ ಪದ ಯೂಸ್ ಮಾಡ್ತೇನೆ. ಬಟ್ ಇದನ್ನೇ ಕೇಳ್ತಾರೆ ಅನ್ನೋ ಇಂಪಾರ್ಟೆಂಟ್ ಅಲ್ಲ ಅದು. ಓಕೆ, ನೆಕ್ಸ್ಟ್ ವಿಡಿಯೋ GH ಮ್ಯಾಥ್ಸ್ಗೆ ಸೆಂಡ್ ಮಾಡ್ತೇನೆ. ಈಗ ಅಟ್ ಪ್ರೆಸೆಂಟ್ ಸೆಕೆಂಡ್ PC ಎಕ್ಸಾಮ್ ಬರೀತಾ ಇರೋ ಸ್ಟೂಡೆಂಟ್ಸು ಸಬ್ಸ್ಕ್ರೈಬ್ ಆಗಿದ್ದರೆ ಬೇರೆ ಸ್ಟೂಡೆಂಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಅವ್ರಿಗೂ ಎಲ್ಪ್ ಆಗುತ್ತೆ. ಮತ್ತು ಈಗ ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸು ಇವನ್ನೆಲ್ಲ ಒಂದು ಕಡೆ ವಿಡಿಯೋಗಳನ್ನು ನೋಡಿ, ಫುಲ್ ನೋಡಿ, ಮತ್ತು ಆ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ಈಗ ಫಸ್ಟ್ PCಯಿಂದ ಸೆಕೆಂಡ್ PCಗೆ ಹೋಗ್ತಕ್ಕಂಥ ಸ್ಟೂಡೆಂಟ್ಸ್ಗೆ 26ಕ್ಕೆ CET ಬರೀತಿರಲ್ವ, ಅವ್ರಿಗೆಲ್ಲ ಎಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು.